ಅತಿ ಹೆಚ್ಚು ವಿಜಯ್ ಹಜಾರೆ ಟ್ರೋಫಿಯನ್ನು ಗೆದ್ದಂಥ ತಂಡ ಯಾವುದು? ನಮಸ್ಕಾರಗಳು ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಗಂಟೆನ ಹೊಡ್ರಿ ಅಂತ ಹೇಳ್ತಾ ಈಗ ನ್ಯೂಸ್ಗೆ ಹೋಗೋಣ. ಸ್ನೇಹಿತರೆ, ನಮಗೆ ಗೊತ್ತಿರ್ಬೋದು 2024-25 ಆವೃತ್ತಿಯ ವಿಜಯ್ ಹಜಾರೆ ಟ್ರೋಫಿ ಕೇವಲ ಮುಗಿದು 2 ದಿನಗಳಾಯಿತು. ಇದರಲ್ಲಿ ನಮಗೆ ಗೊತ್ತಿರ್ಬೋದು ಕರ್ನಾಟಕ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮೈತಿ. ಸ್ನೇಹಿತರೆ, ನಮಗೆ ಗೊತ್ತಿರ್ಬೋದು ಒಬ್ಬ ಕನ್ನಡದ ಹುಡುಗ ಯಾವ ರೀತಿ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಒಂದು ಪ್ರದರ್ಶನ ನೀಡಿದ ಅಂತ ಹೇಳ್ಕೊಂಡು ಇಡೀ ಇದರಲ್ಲೇ ನ್ಯೂಸಲ್ಲೇ ಒಂದೇ ಸುದ್ದಿ ಆಗಿತ್ತು, ಅವ್ರದ್ದೇ ಆಗಿತ್ತು. ಸ್ನೇಹಿತರೆ, ಈಗ ನಾವು ನೋಡೋಣ ಯಾವ್ಯಾವ ತಂಡ ಎಷ್ಟೆಷ್ಟು ವಿಜಯ್ ಹಜಾರೆ ಟ್ರೋಫಿಯನ್ನು ಗೆದ್ದಾವ ಅಂತ ಹೇಳ್ಕೊಂಡು ಈಗ ನೋಡಕ್ಕೆ ಹೋಗೋಣ ನಾವು. ಸ್ನೇಹಿತರೆ, ಈಗ ನಾವು 5ನೇ ಸ್ಥಾನವನ್ನು ನೋಡೋಣ. ಇದರಲ್ಲಿ ರೈಲ್ವೇಸು, ಜಾರ್ಖಂಡು, ದೆಹಲಿ, ಗುಜರಾತು, ಹರಿಯಾಣ ಈ ತಂಡಗಳು ತಲಾ ಒಂದೊಂದು ವಿಜಯ್ ಹಜಾರೆ ಟ್ರೋಫಿಯನ್ನು ಗೆದ್ದಾವು. ಇನ್ನು 4ನೇ ಸ್ಥಾನದಲ್ಲಿರುವಂಥ ಟೀಮು ಸೌರಾಷ್ಟ್ರ. ಇದು 2 ಬಾರಿ ಚಾಂಪಿಯನ್ ಆಗಿ ಹೊರಹೊಮ್ಮೈತಿ. ಅದು 2007-8ನೇ ಆವೃತ್ತಿಯಲ್ಲಿ, ಎರಡನೇದಾಗಿ 2022-23 ಆವೃತ್ತಿಯಲ್ಲಿ ಸೌರಾಷ್ಟ್ರ ಚಾಂಪಿಯನ್ ಆಗಿ ಹೊರಹೊಮ್ಮಿತ್ತು. ಇನ್ನು 3ನೇ ಸ್ಥಾನದಲ್ಲಿರುವಂತಹ ಮುಂಬೈ 4 ಬಾರಿ ಚಾಂಪಿಯನ್ ಆಗಿ ಹೊರಹೊಮ್ಮೈತಿ. ಅದು ಯಾವ್ಯಾವ ಇದ್ರೊಳಗಂತ ನೋಡೋಣ. ಮೊದಲನೇ ಬಾರಿಗೆ 2003 4ನೇ ಆವೃತ್ತಿ, ಎರಡನೇದ್ದು 2006 7ನೇ ಆವೃತ್ತಿ, 3ನೇ ಬಾರಿಗೆ 2018 19, 4ನೇ ಬಾರಿಗೆ 2020 21ರಲ್ಲಿ ಮಹಾರಾಷ್ಟ್ರ ಗೆದ್ದೈತಿ. ಇನ್ನು 2ನೇ ಸ್ಥಾನದಲ್ಲಿರುವಂತಹ ತಮಿಳುನಾಡು ಇದು 5 ಟ್ರೋಫಿಗಳನ್ನು ಗೆದ್ದೈತಿ. ಅದರಲ್ಲಿ 1 ಟ್ರೋಫಿ ಜಂಟಿಯಾಗಿ ಗೆದ್ದೈತಿ. ಅದ್ರ ಜೊತೆಯಪ್ಪ ಅಂದರೆ ಉತ್ತರ ಪ್ರದೇಶ ಜೊತೆ ಜಂಟಿಯಾಗಿ ಗೆದ್ದೈತಿ. ಉಳ್ಕೆದ್ದು 4 ಅದಾಗಿ ಗೆದ್ದೈತಿ. ಯಾವ ಆವೃತ್ತಿಯಲ್ಲಿ ಅಂತ ನೋಡೋಣ. ಮೊದಲನೇದು 2002 3ನೇ ಆವೃತ್ತಿ. ಇನ್ನು 2004ನೇ ಆವೃತ್ತಿಯಲ್ಲಿ ಇದು ಜಂಟಿಯಾಗಿ ವಿಜಯ ಆಯಿತು. ನಮ್ಗೆ ಗೊತ್ತಿರೋ ನಾ ಹೇಳಿದ ಹಾಗೆ ಈಗಾಗಲೇ ಉತ್ತರ ಪ್ರದೇಶ ಜೊತೆ ಜಂಟಿಯಾಗಿ ವಿನ್ನರ್ ಆಯ್ತಿದ್ದು. ಇನ್ನು 3ನೇದಾಗಿ 2008-9ರಲ್ಲಿ ಗೆದ್ದೈತಿ. ಇನ್ನು 4ನೇದು 2009 10ರಲ್ಲಿ. ಇನ್ನು ಕೊನೆಯದಾಗಿ 2016-17ರಲ್ಲಿ ಗೆದ್ದು ಬಿಗೈತಿ ತಮಿಳುನಾಡು ಟೀಮು. ಇನ್ನು ಕೊನೆಯದಾಗಿ ಮೊದಲನೇದಾಗಿ ಉತ್ತುಂಗಕ್ಕಿರುವಂತಹ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಯಾವುದೋ ಟೀಮ್ ಅಂದರೆ ನಮ್ಮ ಮಯಾಂಕ್ ಅಗರ್ವಾಲ್ ಅವರು ಮುನ್ನಡೆಸ್ತಾ ಇರುವಂಥ ಟೀಮ್ ಅದು ಕರ್ನಾಟಕ ಆಗೈತಿ. ಇದು ಉತ್ತುಂಗ ಸ್ಥಾನದಲ್ಲಿ ಅಜೇಯವಾಗಿ 5 ಟ್ರೋಫಿಗಳನ್ನು ಗೆದ್ದು ಬಿಗೈತಿ ಈ ಟೀಮ್. ಯಾವ್ಯಾವ ಇಯರಲ್ಲಿ ಅಂತ ಈಗ ನೋಡೋಣ. ಮೊದಲನೇದು ಯಾವಪ್ಪ ಅಂದರೆ 2013 ಮತ್ತು 14ನೇ ಆವೃತ್ತಿಯಲ್ಲಿ ಗೆದ್ದೈತಿ. ಇನ್ನು ಎರಡನೇದು 2014-15ನೇ ಆವೃತ್ತಿಯಲ್ಲಿ ಗೆದ್ದೈತಿ. ಇನ್ನು 3ನೇ ಆವೃತ್ತಿ 2017-18ರಲ್ಲಿ ಗೆದ್ದೈತಿ. ಇದರಲ್ಲಿ ಮಯಾಂಕ್ ಅಗರ್ವಾಲ್ ಅವರು ಅತಿ ಹೆಚ್ಚು ರನ್ಗಳನ್ನು ಕಲೆ ಹಾಕಿದ್ರು. ಇನ್ನು 4ನೇ ಆವೃತ್ತಿ 2019-20ರಲ್ಲಿ ಗೆದ್ದಿತ್ತು. ಇದರಲ್ಲಿ ದೇವದತ್ ಪಡಿಕ್ಕಲ್ ಅವರು ಅತಿ ಹೆಚ್ಚು ರನ್ನನ್ನು ಕಲೆ ಹಾಕಿದ್ರು. ಇನ್ನು 5ನೇದು ನಮಗೆ ಗೊತ್ತಿರ್ಬೋದು 2024-25ರಲ್ಲಿ ಗೆದ್ದು ಬಿಗೈತಿ. ಈಗ ರೀಸೆಂಟಾಗಿ ಮುಗೀತು ಶನಿವಾರ ದಿವಸ. ಈ ಮೂಲಕ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಅತಿ ಹೆಚ್ಚು ಅಂದ್ರೆ ಅಜೇಯವಾಗಿ ಏಕಕಾಲಕ್ಕೆ ಗೆದ್ದಿರುವಂಥ ಟೀಮ್ ಯಾವುದಪ್ಪ ಅಂದ್ರೆ ಅದು ನಮ್ಮ ಕರ್ನಾಟಕ ಆಗೈತಿ. ಕಾದು ನೋಡೋಣ ಸ್ನೇಹಿತರೆ, ಇನ್ನು ಮುಂದಿನ ಆವೃತ್ತಿಗಳಲ್ಲಿ ಯಾರ್ಯಾರು ಎಷ್ಟೆಷ್ಟು ಗೆಲ್ತಾರೆ ಅಂತ ಹೇಳ್ಕೊಂಡು. ಇಲ್ಲಿಯವರೆಗೆ 2024-25ನೇ ಆವೃತ್ತಿಯವರೆಗೆ ಕರ್ನಾಟಕ ಒಂದು ಉತ್ತುಂಗ ಸ್ಥಾನಕ್ಕೆ ಇದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ನೋಡೋಣ.